ಪರಪ್ಪನ ಅಗ್ರಹಾರ ಸೇರಲಿರುವಂತಹ ಶಶಿಕಲಾ ನಟರಾಜನ್ ಈಗಾಗಲೇ ಬೆಂಗಳೂರಿನತ್ತ ಪ್ರಯಾಣವನ್ನು ಬೆಳೆಸಿದ್ದಾರೆ. ಮಧ್ಯಾಹ್ನ 2:30 ಸುಮಾರಿಗೆ ಇತರ ಅಪರಾಧಿಗಳ ಜೊತೆ ಶಶಿಕಲಾ ಕಾರ್ನಲ್ಲಿ ಭದ್ರತೆಯ ಜೊತೆಗೆ ಕಾಂಚೀಪುರಂ ಮಾರ್ಗವಾಗಿ ಪ್ರಯಾಣಿಸ್ತಾ ಇದ್ರು. 2:30 ಸಂದರ್ಭದಲ್ಲಿ ಈ ವೇಳೆ ಕಾರನ್ನು ಅಡ್ಡಗಟ್ಟಿದಂತ ಅಣ್ಣಾ ಡಿಎಂಕೆ ಪಕ್ಷದ ಕಾರ್ಯಕರ್ತರು ಶಶಿಕಲಾ ಜೈಲು ಸೇರ್ತಾ ಇರೋದಕ್ಕೆ ಬೇಸರ ವ್ಯಕ್ತಪಡಿಸಿದರು. ಶಶಿಕಲಾ ಕಾರ್ನಲ್ಲೇ ಕೂತು ಅಭಿಮಾನಿಗಳಿಗೆ ಕೈ ಮುಗಿದು ನಮಿಸಿದ್ರು. ಬಳಿಕ ಕಾರ್ ಮುಂದಕ್ಕೆ ಪ್ರಯಾಣವನ್ನ ಬೆಳೆಸಿತು. ಇನ್ನು ವಿಕೆ ಶಶಿಕಲಾ ನಟರಾಜನ್ ಕಾರ್ ಹಿಂದೆ ಒಟ್ಟು 10 ಕಾರುಗಳು ಪ್ರಯಾಣ ಬೆಳೆಸ್ತಾ ಇದೆ. ವಿರುಗಂಬಾಕಂ ಕ್ಷೇತ್ರದ ಎಐಎಡಿಎಂಕೆ ಶಾಸಕ ವಿಕೆ ರವಿ ಮಾತ್ರ ವಿಕೆ ಶಶಿಕಲಾ ಕಾರನ್ನ ಫಾಲೋ ಮಾಡ್ತಾ ಇದ್ದಾರೆ. ಜಯಲಲಿತಾ ಬಳಸ್ತಾ ಇದ್ದಂಥ ಕಾರ್ನಲ್ಲಿಯೇ ಶಶಿಕಲಾ ಪ್ರಯಾಣಿಸ್ತಾ ಇದ್ದು, ಇದೇ ಕಾರ್ನಲ್ಲಿ ಮತ್ತೋರ್ವ ಅಪರಾಧಿ ಇಳವರಸಿ ಕೂಡ ಇದ್ದಾರೆ. ಕೆಲ ಎಐಎಡಿಎಂಕೆ ನಾಯಕರು ಶಶಿಕಲಾ ಅವರನ್ನ ಹಿಂಬಾಲಿಸ್ತಾ ಇದ್ದಾರೆ. ಇನ್ನು ಸಂಜೆ ಸಂದರ್ಭದಲ್ಲಿ ಶಶಿಕಲಾ ನಟರಾಜನ್ ಬೆಂಗಳೂರು ತಲುಪಲಿದ್ದಾರೆ. ಚೆನ್ನೈನಿಂದ ಪೂನಮಲ್ಲಿ, ಶ್ರೀಪೆರಂಬೂರು, ಕಾಂಚೀಪುರಂ, ರಾಣಿಪೇಟ್, ವೆಲ್ಲೂರ್, ವಾನಂಬಾಡಿ, ಅಂಬೂರು, ಅಂಬೂರಿನಿಂದ ಕೃಷ್ಣಗಿರಿ, ಕೃಷ್ಣಗಿರಿಯಿಂದ ಹೊಸೂರು, ಹೊಸೂರಿನ ಮುಖಾಂತರವಾಗಿ ಪರಪ್ಪನ ಅಗ್ರಹಾರಕ್ಕೆ ಶಶಿಕಲಾ ಎಂಟ್ರಿ ಕೊಡ್ತಾರೆ. ಸದ್ಯ ಶಶಿಕಲಾ ವೆಲ್ಲೂರು ಕ್ರಾಸ್ ಮಾಡಿ ಮುಂದೆ ಬರ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಂದ್ರ. ಈಗ ಎಷ್ಟು ಹೊತ್ತಿಗೆ ಪರಪ್ಪನ ಅಗ್ರಹಾರ ಆಗಮಿಸಬಹುದು ಅನ್ನುವಂತ ನಿರೀಕ್ಷೆ ಇದೆ? ಜೊತೆಗೆ ಅಲ್ಲಿ ತ್ವರಿತಗತಿಯಲ್ಲಿ ಎಲ್ಲ ಪ್ರೊಸೀಜರ್ ಮುಗಿಸುವಂತ ನಿಟ್ಟಿನಲ್ಲಿ ಏನೇನು ವ್ಯವಸ್ಥೆ ಮಾಡ್ಕೊಳ್ಳಲಾಗ್ತಾ ಇದೆ ನಾಗೇಂದ್ರ? ಮಾಲ್ತೇಶ್, ಸಂಜೆ 5 ಗಂಟೆ ಸುಮಾರಿಗೆ ಪರಪ್ಪನಗರದ ಜೈಲಿನಲ್ಲಿ ಆವರಣದಲ್ಲಿ ನಿರ್ಮಾಣ ಆಗಿರುವಂತಹ ವಿಶೇಷ ನ್ಯಾಯಾಲಯಕ್ಕೆ ಶಶಿಕಲಾ ಹಾಗೂ ಇಳವರಸಿ ಜೊತೆಗೆ ಸುಧಾಕರನ್ ಅವರು ಹಾಜರಾಗಬೇಕು. ಅವರು ಅಷ್ಟೊತ್ತಿಗಾಗಲೇ ಹಾಜರಾಗುವ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ವಿಶೇಷ ನ್ಯಾಯಾಧೀಶರು, ವಿಶೇಷ ಕೋರ್ಟ್ನ ನ್ಯಾಯಾಧೀಶರು ಕೂಡ ನ್ಯಾಯಾಲಯಕ್ಕೆ ಆಗಮಿಸಿದ್ದು ಅವ್ರಿಗೋಸ್ಕರ ಕಾದುಕೊಳ್ತು ಫೈಲ್ಗಳ ಬಗ್ಗೆ ಒಂದು ಚರ್ಚೆ ಕೂಡ ನಡೆಸ್ತಾ ಇರೋ ಮಾಹಿತಿ ಲಭ್ಯವಾಗಿದ್ದು, ಈಗ ಸದ್ಯಕ್ಕೆ ಶಶಿಕಲಾ ಅವರು ವೆಲ್ಲಪೇಟೆ ಟೋಲ್ಗೇಟ್ ಅನ್ನ ಕ್ರಾಸ್ ಮಾಡಿ ಈಗ ವೆಲ್ಲೂರು ದಾಟಿ ವಾನಂಬಾಡಿ ಬಳಿಕ ಬರ್ತಿದ್ದಾರೆ. ಈ ಒಂದು ಮಾರ್ಗ ಮಧ್ಯದಲ್ಲಿ ವೆಲ್ಲೂರು ಬಳಿ ಇರುವಂತಹ ಸಾಕಷ್ಟು ಜನ ಎಐಎಡಿಎಂಕೆ ಕಾರ್ಯಕರ್ತರು, ಬೆಂಬಲಿಗರೆಲ್ಲರೂ ಕೂಡ ಅಲ್ಲಿ ನಿಂತು ಒಂದು ಸಂತಾಪವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು, ಜೊತೆಗೆ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಕಾಂಚೀಪುರಂ ಡಿಸ್ಟಿಕ್ ಬಳಿ ಸಾಕಷ್ಟು ಮಂದಿ ಅವರ ಕಾರಣ ಅಡ್ಡಗಟ್ಟಿ ಯಾರು ಕೂಡ ಮುಂದೆ ಹೋಗದಂತೆ ಸಾಕಷ್ಟು ಒಂದು ನೋವನ್ನು ತೋಡ್ಕೊಂಡ್ರು. ಅದಾದ್ರೂ ಕೂಡ ಅಲ್ಲಿ ಅವ್ರ ಜೊತೆಲಿದ್ದಂತಹ ಬೆಂಬಲಿಗರೆಲ್ಲರೂ ಕೂಡ ಪೊಲೀಸ್ ಎಸ್ಕಾರ್ಟ್ ಗಳನ್ನ ಮೂಲಕ ಅವ್ರೇನು ಬರ್ತಿದ್ದಾರೆ. ಸುಮಾರು 9 ಕಾರುಗಳನ್ನ ಅವ್ರನ್ನ ಬೆಂಬಲಿಗರೆಲ್ಲರೂ ಕೂಡ ಫಾಲೋ ಮಾಡ್ಕೊಂಡಿದ್ದಾರೆ. ಈ ಹಿಂದೆ ಜಯಲಲಿತಾ ಬಳಸಂತಹ ಕಾರ್ನಲ್ಲಿ ಅವರು ಈ ಬಾರಿ ಕೂಡ ಶಶಿಕಲಾ ಅವರು ಬರ್ತಾ ಇರುವಂತದ್ದು ವಿಶೇಷ ಕೂಡ. ಜೊತೆಗೆ ಈಗಾಗಲೇ ವೆಲ್ಲೂರು ಕ್ರಾಸ್ ಮಾಡಿರುವಂತಹ ಶಶಿಕಲಾ ಅವರು ಇನ್ನೊಂದು 2 ಗಂಟೆ ಒಳಗಾಗಿ ಬೆಂಗಳೂರಿನಲ್ಲಿರುವಂತಹ ಪರಪ್ಪನಗರ ಜೈಲ್ಗೆ ಬರ್ತಾರೆ ಮಾಲ್ತೇಶ್. ಓಕೆ, ಥ್ಯಾಂಕ್ ಯು ನಾಗೇಂದ್ರ.